ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಬೆಂಗಳೂರು ಲೈಫ್ ಸ್ಟೈಲ್ಗೂ ಏನು ಡಿಫ್ರೆನ್ಸ್ ಅಂತ ಇಲ್ಲಿ ನಟರು ಊರಲ್ಲಿದ್ದಾಗ ಏನಿಲ್ಲ ಬ್ರೋ. ಈಗ ಊರಲ್ಲಿದ್ದಾಗ ಹೆಂಗಿದ್ದು ಅವಾಗೇನು ಜವಾಬ್ದಾರಿ ಇರಲಿಲ್ಲ. ಮನೆಗೆ ಹೋದ್ರೆ ಹೊಟ್ಟೆ ತುಂಬ ಊಟ ಹಾಕೋರು, ತಿರ್ಗಾಡ್ಬೇಕಾದ್ರೆ ತಿರ್ಗಾಡುವೋ, ಇಲ್ಲ ಹೊಲ್ತಾವ ಏನಾರು ಕೆಲಸ ಇತ್ತು ಅಂದ್ರೆ ಹೊಲ್ತಾವ ಕೆಲಸ ಮಾಡುವೋ, ಏನೂ ಇಲ್ಲ ಅಂದರೆ ಮನೇಲಿರುವೋ. ಅವಾಗೇನು ಡಿಪೆಂಡ್ ಆಗಿದ್ದು ಪೂರ್ತಿ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ದು. ಇವಾಗ ನಮ್ಮದು ಯಾವ ಜವಾಬ್ದಾರಿಗಳು, ಅವಾಗೆಲ್ಲ ಸುಮ್ಮನೆ ತಿರ್ಗಾಡುವೋ. ಅವಾಗ ಏನು ಈಗ ಅವಾಗೆಲ್ಲ ಹೆಂಗಿತ್ತಂದ್ರೆ, ಈಗ ನನ್ನ ಹತ್ರ ಒಂದು 500 ರೂಪಾಯಿ ದುಡ್ಡು ಐತೆ ಅಂದ್ರೆ ನನಗೆ ಮಾತ್ರ ಅದು ಖರ್ಚು. 500 ರೂಪಾಯಿ ದುಡ್ಡು ಐತೆ, ನಾನು ಏನು ಖರ್ಚು ಮಾಡ್ಬೋದು? ಅಲ್ಲಿ ಸುತ್ತಾಡಬೇಕು, ಇಲ್ಲಿ ಹೋಗ್ಬೇಕು, ಪಿಕ್ಚರ್ ನೋಡಬೇಕು. ನಮ್ಮ ಫ್ರೆಂಡ್ದೊಂದು ಬೈಕ್ ಇತ್ತು, ಸುಜುಕಿ ಸಮುರೈ. ನಮ್ಮ ಫ್ರೆಂಡ್ ಅಂದರೆ ನಮ್ಮ ಗಾರೆ ಕೆಲಸದ ಮೇಸ್ತ್ರಿ ಅವರೊಬ್ಬರು. ನಾನು ಅವ್ರ ಹತ್ರ ಕೆಲಸ ಮಾಡುವೆ. ಶನಿವಾರ ಭಾನುವಾರ ದುಡ್ಡಿಲ್ಲ ಅಂದಾಗ ಒಂದಿನ 2 ದಿನ ರಜಾ ಹಾಕ್ಬಿಟ್ಟು ಕಾಲೇಜ್ಗೆ ಹೋಗ್ದೇನೆ ಅಲ್ಲೋಗಿ ಕೆಲಸ ಮಾಡುವೆ. ಕೆಲಸ ಮಾಡಿಬಿಟ್ಟು ದುಡ್ಡು ಇಸ್ಕೊತಿರಲಿಲ್ಲ ನಾನು. ಈಸ್ಕೊಂಡ್ರೆ 2 ದಿನ ಮಾಡ್ರೆ 1 ದಿನದ ಇಸ್ಕೊತಿದ್ದೆ. ಇನ್ನೊಂದು ದಿನದ್ದು ಏನು ಮಾಡಿದೆ, ಅಣ್ಣ ಗಾಡಿ ಕೊಡೋಣ, ಒಂದಿನ ಸುತ್ತಾಡ್ಕೊಂಡು ಬಂದು ಕೊಟ್ಬಿಡ್ತೀನಿ. ಅವ್ರದ್ದು ಮಳವಳ್ಳಿ, ಊರಿಗೆ ತಗೊಂಡೋಗಿ ಸುತ್ತಾಡ್ಕೊಂಬಂದು ಅಲ್ಲೇ ನಿಲ್ಲಿಸ್ಬಿಡ್ತೀನಿ ಅಂತ. ಅವ್ರ ಮಗನೊಂದು ಗಾಡಿ ಇದೆ, ಸುಜುಕಿ ಸಮುರೈ, ಹೆವಿ ಸೌಂಡ್ ಮಾಡೋದು. ಅದೊಂದು ಕ್ರೇಜು ನಮಗೆ. ಗಾಡಿ ಈಸ್ಕೊಂಡು ಆ ಇರೋ ದುಡ್ಡು, ಇನ್ನೊಂದು ದಿನದ್ದು ದುಡ್ಡು ಇರ್ತದಲ್ಲ, ಆ ದುಡ್ಡಿಗೆ ಅದಕ್ಕೆ ಪೆಟ್ರೋಲ್ ಹಾಕಿಸ್ಕೊಂಡು ಫುಲ್ಲು ಸುತ್ತಾಡೋದು. ಮಳವಳ್ಳಿ ಬಸ್ ಸ್ಟ್ಯಾಂಡು, ಕಾಲೇಜು, ಅದಾದಮೇಲೆ ಊರೊಳಗಡೆ ಎಲ್ಲ ಸುತ್ತಾಡೋದು. ಇವಾಗಿನ ಬೆಂಗಳೂರು ಬಂದ ಮೇಲೆ ಯಾವ ಥರ ಆ ಲೈಫ್ ಹಂಗಿತ್ತು. ಈಗ ಬೆಂಗಳೂರಿಗೆ ಬಂದಮೇಲೆ ಹೆಂಗಾಗ್ಬಿಡ್ತಂದ್ರೆ, ಒಬ್ಬನೇ ಬಂದ್ಬಿಟ್ಟವನಿ. ಇಲ್ಲಿ ಊಟ ಪ್ರತಿಯೊಂದಕ್ಕೂ ದುಡ್ಡು ಬೇಕು. ದುಡ್ಡಿಲ್ಲ ಅಂದರೆ ಏನೂ ಮಾಡೋಕ್ಕೋಗೋಲ್ಲ. ಆವಾಗ ಲೈಫ್ ಅರ್ಥ ಆಗುತ್ತೆ ಬೆಂಗಳೂರಿಗೆ ಬಂದಮೇಲೆ. ಪ್ರತಿಯೊಬ್ಬರಿಗೂ ಅರ್ಥ ಆಗಿರ್ತದೆ. ಹಾಗೆ ಬೆಂಗಳೂರಿಗೆ ಬಂದಮೇಲೆ ಹಸು, ಈಗ ಜೀವನ ಅಂತೇನು, ಈಗ ಹಸುವಿನ ಬೆಲೆ ಗೊತ್ತಾಯಿತು. ಈಗ ಊರಲ್ಲಿದ್ದಾಗೆಲ್ಲ ನಾನು ತುಂಬ ಸಲ ನೆನಪಿಸ್ಕೊಬಿಟ್ಟವನಿ ಬ್ರೋ. ಊರಲ್ಲಿದ್ದಾಗ ನಮ್ಮ ಊಟಕ್ಕೆ ಕೊಡೋರಲ್ಲ, ಹೊಟ್ಟೆ ತುಂಬೋಗ್ಬಿಟ್ರೆ ಊಟ ಬಿಟ್ಬಿಡುವೆ. ಊಟ ಸಾಕು ನನಗೆ ಅಂದ್ಬಿಡುವೆ. ಆವಾಗ ನಮ್ಮ ಅವ್ವ ಹೇಳೋರು, ಹಂಗಂಗೆಲ್ಲ ಇದು ಮಾಡಬಾರ್ದು, ಎಲ್ಲ ಟೈಮು ಸಿಕ್ಕೋದಿಲ್ಲ, ಅನ್ನೋದು ಬೆಲೆ ಗೊತ್ತಾಯ್ತದೆ ನಿನ್ಗೆ ಒಂದಲ್ಲ ಒಂದು ಅಂತ. ಬೆಂಗಳೂರಿಗೆ ಬಂದಮೇಲೆ ಗೊತ್ತಾಯಿತು ಅದು. ಬೆಂಗಳೂರಿಗೆ ಬಂದಮೇಲೆ ಎಷ್ಟು ಕಷ್ಟ ಇರ್ತದೆ ಅನ್ನೋಕ್ಕೆ, ಒಂದೊಂದು ಅಗಳಿಗೂ ಎಷ್ಟು ಕಷ್ಟ ಅಂತ ಬೆಂಗಳೂರಿಗೆ ಬಂದಮೇಲೆ ಗೊತ್ತಾದದ್ದು ನನಗೆ. ಇಲ್ಲಿ ಪ್ರತಿಯೊಂದು ಕಲಿಗೆ ಸ್ಟಾರ್ಟ್ ಮಾಡಿದೆ. ಒಬ್ಬನೇ ಹೆಂಗಿರ್ಬೋದು, ಊಟ, ಈಗ ಕೆಲಸ ಒಬ್ಬನೇ ನಿಮ್ದು ಅದೇ ಬೈಕ್ ಕ್ರೇಜು, ಕಾರ್ ಕ್ರೇಜ್ ಆ ಥರದ್ದು ಏನಾದರೂ ಇದೆಯಾ? ಬೈಕ್ ಕ್ರೇಜ್ ಇತ್ತು ಬ್ರೋ, ಹೆವಿ ಬೈಕ್ ಕ್ರೇಜು. ಯಾವ ಬೈಕ್ ಹೇಳಿದ್ನಲ್ಲ, ಇವಾಗ ನಾನು ತಗೊಂಡಿರೋದು ಪಲ್ಸರು, ಇದು ಏನು NS. ಇವಾಗ ನಾನು ತಗೊಂಡಿರೋದು. ಮುಂಚೆ ಎಲ್ಲ ಎಲ್ಲಿ ಬ್ರೋ, ಊಟಕ್ಕೆ ಕಾಸಿರಲ್ಲ. ಇಲ್ಲಿಂದ ನಡ್ಕೊಂಡು ಮುಂಚೆ ಇಲ್ಲೇ ಮೇಲ್ಗಡೆ ಇದ್ದಿದ್ದು ರೂಮು. ಈ ಥರ ಕಾರ್ ಬೇಕು, ಈ ಥರ ಬೈಕ್ ಬೇಕಂತ? ಹ್ಞೂ ಬ್ರೋ, ಖಂಡಿತ ಆಸೆ ಅದೇ. ಈಗ ನನ್ನ ಫ್ರೆಂಡು, ನನ್ನ ಜೊತೆಲಿದ್ದವರೆಲ್ಲ ಕಾರ್ ಗಿರಲ್ಲೆಲ್ಲ ಓಡಾಡ್ತಾರೆ. ನನಗೆ ಆಸೆ ಇರೋದು, ನಾನು ತಗೊಳ್ಳೇಬೇಕು. ಈಗ ಊರಿಗೆ ಹೋದ್ರೆ ಈಗ ಅದೊಂದು ಇನ್ನೊಂದು ಏನಪ್ಪ ಅಂದರೆ, ಈಗ ಟಿ ವಿಲಿ ಇಲ್ಲೆಲ್ಲ ಬರ್ತಾನಲ್ಲ ಅಂದ್ಬಿಟ್ಟು ಅನ್ಕೊಂಡಿರ್ತಾರಲ್ಲ ಎಲ್ಲರೂ, ದುಡ್ಡು ಇರ್ತದೆ, ಸಂಪಾದನೆ ಮಾಡ್ತಾನೆ, ಹಂಗಿರ್ತಾನೆ ಹಿಂಗಿರ್ತಾನೆ ಅಂತ. ನಾವು ಇರಬೇಕಲ್ಲ ಹಂಗೆ ಅಟ್ಲೀಸ್ಟು. ಇಲ್ಲಾಂದರೆ ಈಗ ಎಲ್ಲರೂ ಹೋಗ್ಬೇಕು, ಸುತ್ತಾಡಬೇಕು ಅಂದರೆ, ಈಗ ನಮ್ಮ ಲೈಫು ಚೇಂಜ್ ಆಯ್ತೈತೆ ಗುರು. ಸ್ಟೆಪ್ ಬೈ ಸ್ಟೆಪ್ಪು ಮೇಲ್ಗಡೆ ಹೋಯ್ತೈತೆ ಅಂತ ನಮಗೂ ಅನ್ನಿಸ್ಬೇಕಲ್ಲ. ಈಗ ಏನೂ ಇಲ್ದೇ ನಡ್ಕೊಂಡು ಹೋಯ್ತಿದ್ದೆ, ಇವಾಗ ಬೈಕಲ್ಲಿ ಬರ್ತಾಯಿದ್ದೀನಿ, ಇವಾಗ ಕಾರಲ್ಲಿ ಬರ್ತಾಯಿದ್ದೀನಿ. ಅದು ಹಿಂಗೆ ಹೋಯ್ತಾಯಿದ್ರೆ ಅವಾಗ ನಮಗೊಂದು ಧೈರ್ಯ ಇರ್ತದೆ, ಜೀವನದಲ್ಲಿ ಏನೋ ನಮ್ಮದು ಮುಂದಕ್ಕೆ ಹೋಯ್ತಾವೆ ಗುರು ನಾವು ಅಂತ. ಇಲ್ಲಿ ನಟ ಅಂದರೆ ಟಿವಿಯಲ್ಲಿ ಬರ್ತೀರಾ, ಯೂಟ್ಯೂಬಲ್ಲೆಲ್ಲ ಬರ್ತೀರಾ, ತುಂಬ ಸಂಪಾದನೆ ಮಾಡ್ತೀರಾ, ಒಳ್ಳೆಯದು ಈ ಥರದ್ದೆಲ್ಲ ಅಂದ್ಕೊಂಡಿರ್ತಾರೆ. ರಿಯಾಲಿಟಿ ಗೊತ್ತಿರಲ್ಲ ಆ ಥರ ಎಲ್ಲ ಇಲ್ಲ ಬ್ರೋ, ಹೇಳ್ಕೊಳ್ಳೋ ಆ ಥರ ಅನ್ಕೊಳ್ಳೋದು ತಪ್ಪಲ್ಲ. ಈಗ ನಾವು ಇದೇನು ಗೊತ್ತಿಲ್ಲ, ನಾವು ಹಂಗೆ ತಾನೆ ಅನ್ಕೋತಿದ್ದು. ನಾವು ಟಿ ವಿ ನೋಡ್ತಿದ್ದಾಗ, ನಾವು ಈ ಇಂಡಸ್ಟ್ರಿಗೆ ಬರ್ದೇ ಇದ್ದಾಗ ನಾವು ಹಂಗೆ ತಾನೆ ಅನ್ಕೋತಿದ್ದು. ಈ ಟಿ ವಿಲಿ ಬಂದರೆ ಅವ್ನು ಒಳ್ಳೆ ದುಡ್ಡು ಸಂಪಾದನೆ ಇರ್ತದೆ, ಅವ್ರ ಲೈಫ್ ಹೆಂಗಿರ್ತದೆ, ಹಿಂಗಿರ್ತದೆ, ನಾವು ಥಿಂಕ್ ಮಾಡಿರ್ತೀವಿ. ಅದು ತಪ್ಪಲ್ಲ. ಅದು ಗೊತ್ತಿರಲ್ವಲ್ಲ, ಎಲ್ಲ ಹಂಗೆ ಅನ್ಕೊಂಡಿರ್ತಾರೆ. ರಿಯಾಲಿಟಿ ಗೊತ್ತಾದ್ಮೇಲೆ ನೀವು ಸ್ವಂತ ಮನೇಲಿ ಇರೋದಾ ಏನು ಕೇಳ್ಬಿಟ್ರಿ, ಅಲ್ಲಿ ಪ್ಯಾನ್ ಮಾಡ್ರಿ. ಅವರೇ ನಮ್ಮ ಓನರಲ್ಲಿ ಕೂತಾರಲ್ಲ, ಅವರು ಸ್ವಂತ ಮನೆಯಲ್ಲ, ಬಾಡಿಗೆ ಮನೆ. ಆ ಥರ ಎಲ್ಲ ಹೇಳ್ತಾರೆ, ಅವ್ರಿಗೆ ಕಮ್ಮಿ ಆ ಥರದ್ದೆಲ್ಲ ಥಿಂಕ್ ಮಾಡಿ ಬಾಡಿಗೆ ಮನೆಯೇ ಬ್ರೋ. ಬಾಡಿಗೆ ಮನೆಯಲ್ಲೇ ಇದ್ದೀನಿ. ಒಂದು 2-3 ವರ್ಷ ಆಯ್ತು ಇಲ್ಲಿಗೆ ಬಂದು. ಇಲ್ಲೇ ಇದ್ದೀನಿ. ಖುಷಿ ಒಂಥರ. ಇಲ್ಲಿ ಬಾಡಿಗೆ ಮನೆ, ಸ್ವಂತ ಮನೆ ಬಾಡಿಗೆ ಮನೆ ಇದೆ. ಖುಷಿ ಇರ್ಬೇಕು ಅಷ್ಟೇ ಅಲ್ವಾ. ಜೀವನ ನಿದ್ದೆ ಬರಬೇಕು, ಕಣ್ಣು ತುಂಬ ನಿದ್ದೆ ಮಾಡಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು, ಖುಷಿಯಾಗಿರ್ಬೇಕು ಅಷ್ಟೇ ತಾನೆ. ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳೋದಿದ್ರೆ ನಿಮ್ಮ ಕಡೆಯಿಂದ ಏನಾದರೂ ಹೇಳ್ಬೋದು? ಏನಿಲ್ಲ, ನಿಮ್ಮ ಸಪೋರ್ಟಿಂದ, ನಿಮ್ಮ ಪ್ರೀತಿಯಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನೂ ನಿಮ್ಮ ಪ್ರೀತಿ ಸಪೋರ್ಟ್ ಹಿಂಗೆ ಇರಲಿ. ಇನ್ನೂ ನಾವು ಮುಂದಕ್ಕೆ ಹೋಗೋಕ್ಕೆ ದಾರಿ ಆಯ್ತದೆ ಅಷ್ಟೇ. ಖಂಡಿತ ಅದ್ಭುತ ಪ್ರತಿಭೆ ನಮ್ಮ ಕರ್ನಾಟಕ ಅಂತಲೇ ಹೇಳ್ಬೋದು. ನಿಮ್ದೆಲ್ಲ ನೋಡಿದೆ, ವೀಡಿಯೋಸ್ ಇರ್ಬೋದು, ಕಾಮಿಡಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀವಿ. ಹೀಗೆ ಇರಲಿ, ಹೀಗೆ ಮುಂದೆ ಒಳ್ಳೆಯದಾಗಿ.
ಓಕೆ ಆಯ್ತು, ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.